ಹೌದು ವೀಕ್ಷಕರೇ, ನಟ ದರ್ಶನ್ ವಿರುದ್ಧ ಏನು ಷಡ್ಯಂತ್ರ ನಡೆದಿದೆ ಅಂತೇಳಿ ಹಲವು ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ ನೀವು ಕೂಡ ನೋಡಿರ್ಬೋದು. ಅದು ಏನು ಮಾಹಿತಿ ಸೋರಿಕೆಯಾಗಿ ದರ್ಶನ್ ಅವರ ಒಂದು ಬ್ಯಾಕ್ಗ್ರೌಂಡ್ ಅಥವಾ ದರ್ಶನ್ ಅವರ ಒಂದು ಇಮೇಜ್ಗೆ ಧಕ್ಕೆ ತರುವಂಥ ಕೆಲಸ ಆಗ್ತಾ ಇದೆ ಅಂತೇಳಿ ಏನು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಕೋರ್ಟ್ ಮೊರೆ ಹೋಗಿರುವಂಥ ವಿಚಾರ. ಹಾಗಾಗಿ ನಾನು ಈ ವಿಚಾರದ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ ಅಂತ ಬಂದಿದ್ದೀನಿ ವೀಕ್ಷಕರೇ. ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ವೀಕ್ಷಕರೇ. ಹೌದು ವೀಕ್ಷಕರೇ, ಏನು ದರ್ಶನ್ ವಿರುದ್ಧ ಏನು ಷಡ್ಯಂತ್ರ ನಡೆದಿರುವಂಥ ವಿಚಾರ ನಿಮಗೆಲ್ಲ ಗೊತ್ತಿರ್ಬೋದು. ಮತ್ತು ಇವರು ಏನು ಕೋರ್ಟ್ ಮೊರೆ ಹೋಗಿರುವಂಥ ವಿಚಾರ ಕೂಡ ನಿಮಗೆ ಗೊತ್ತಿರ್ಬೋದು. ಹೌದು, ದರ್ಶನ್ ವಿರುದ್ಧ ಏನೋ ಮೀಡಿಯಾದವರು ಇಲ್ಲ ಸಲ್ಲದ ಆರೋಪ ಮಾಡಿ ಇವರ ಒಂದು ಇಮೇಜ್ಗೆ ಧಕ್ಕೆ ತರುವಂಥ ಕೆಲಸ ಮಾಡ್ತಿರೋದು ಅಂತೇಳಿ ಮೊದಲು ಕೂಡ ಅವರು ಹೇಳಿದ್ದಾರೆ. ಹಾಗಾಗಿ ಈ ಒಂದು ಮೀಡಿಯಾದವರು ಏನು ಸುಳ್ಳಾಗಿರ್ಬೋದು ಅಥವಾ ಇವರ ಒಂದು ಇಮೇಜ್ಗೆ ಧಕ್ಕೆ ತರುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇಂಥವ್ರ ವಿರುದ್ಧ ಅಂದರೆ ಮೀಡಿಯಾದವ್ರ ವಿರುದ್ಧ ಮತ್ತು ಯೂಟ್ಯೂಬ್ ಚಾನಲಲ್ಲಿ ಏನಾದರೂ ದರ್ಶನ್ ವಿರುದ್ಧ ಏನಾದರೂ ಒಂದಿಷ್ಟು ಆರೋಪ ಮಾಡಿ ಅವರ ಒಂದು ಇಮೇಜ್ಗೆ ಧಕ್ಕೆ ತರುವಂಥ ಕೆಲಸ ಮಾಡ್ತಿರುವಂಥ ಎಲ್ಲ ಚಾನಲ್ ಆಗಿರ್ಬೋದು, ಮೀಡಿಯಾದವರ ವಿರುದ್ಧ ಒಂದಿಷ್ಟು ಗಂಭೀರ ಆರೋಪ ಮಾಡಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಕೋರ್ಟ್ ಮೊರೆ ಹೋಗಿದ್ದಾರೆ ಅಂತಲೇ ಹೇಳ್ಬೋದು. ಅದು ಹೈಕೋರ್ಟಲ್ಲಿ ಸೋಮವಾರ ಇದು ವಿಚಾರಣೆಗೆ ಚರ್ಚೆಗೆ ಬರ್ತಾ ಇದೆ. ಏನು ದರ್ಶನ್ ಅವರು ಒಂದು ಆರೋಪ ಮುಕ್ತರಾಗಿ ಬರಲಿ ಅಂತೇಳಿ ಯಾರ್ಯಾರು ದರ್ಶನ್ ಅವರ ಫ್ಯಾನ್ಸ್ ಇದ್ದೀರಾ ಅವರು ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ವೀಕ್ಷಕರೇ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.